ಮತ್ತೊಂದು ಆವರ್ತಿ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ವಂದನೆಗಳು ಪ್ರಿಯರೇ. ಚೆನ್ನಾಗಿದ್ದೀರಾ? ಹೌದು, ಎಷ್ಟೋ ಜನ ನಮ್ಮ ಸಭಾ ಪಾಲಕರನ್ನು ನೋಡಬೇಕು ಎಂಬುದಾಗಿ ಕಾದಿರುವಂಥವರಿದ್ದಾರೆ. ಎಷ್ಟೋ ಜನರಿಗೆ, ವಿಶ್ವಾಸಿಗಳಿಗೆ ಅವ್ರು ಬರ್ತಾರೋ ಹೋಗ್ತಾರೋ, ನಮಗೇನಾಯಿತು, ನಮ್ಮ ಕೆಲಸನೇ ನಮಗೆ ದೊಡ್ಡದಾಗಿದೆ ಎಂಬುದಾಗಿ ಹೇಳುವಂಥವರು ತುಂಬ ಜನ ಇದ್ದಾರೆ. ಏನಾದರೂ ದಾಹದಿಂದ ಕರ್ತನ ವಾಕ್ಯಕ್ಕಾಗಿ, ಕರ್ತನ ವಾಗ್ದಾನಕ್ಕಾಗಿ ಕಾದಿರುವಂಥದ್ದು ಬಹಳ ಶ್ರೇಷ್ಠವಾದದ್ದು. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ಕರ್ತನನ್ನು ದೃಷ್ಟಿಸಿ ನೋಡೋಣ. ಪರಿಶುದ್ಧನಾದ ದೇವರೇ ಯೇಸಪ್ಪ, ನಿನ್ನ ಪಾದಕ್ಕೆ ಮತ್ತೊಂದು ಆವರ್ತಿ ಬರುತ್ತೇವೆ. ರಕ್ಷಕ, ಒಡೆಯ, ಒಳ್ಳೆಯವ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತೆ ಈ ವಾಕ್ಯದಿಂದ ನಮ್ಮನ್ನು ಬೋಧನೆ ಮಾಡುತ್ತಾರೆ ಕರ್ತ. ನಾವು ಕರ್ತನೆ ನಿನ್ನ ವಾಕ್ಯದಿಂದ ಎದ್ದೇಳಲ್ಪಡುವ ಸ್ಥಿತಿಯನ್ನು ಕೊಡು ಕರ್ತನೆ. ನಾವು ನಿನ್ನ ಮಾತುಗಳಲ್ಲಿ ಬದುಕುವ ಭಾಗ್ಯವನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಈ ಆರಾಧನೆಯಲ್ಲಿ ಕರ್ತನೆ ಭಯಭಕ್ತಿಯಿಂದ ಕೂತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಕನಿಕರಿಸು ದೇವರೇ. ಅವರ ಜೀವಿತದಲ್ಲಿ ನೂತನವಾದ ಬಲವನ್ನು, ನೂತನವಾದ ಚೈತನ್ಯವನ್ನು, ನೂತನವಾದ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಈ ಆರಾಧನೆ ಮೇಲೆ ನಿನ್ನ ಮಹಿಮೆಯ ಪ್ರಸನ್ನತೆ, ಕೃಪೆ ಸದಾ ಕಾಲವು ಕೊಟ್ಟು ನಡೆಸು. ಕೇಳತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೂತನವಾದ ಬಲವನ್ನು ಕೊಡು, ಕನಿಕರಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಇವತ್ತು ಕರ್ತನ ನಮಗಾಗಿ ಕೊಡುವಂಥ ವಾಗ್ದಾನ ಬಹಳ ಶ್ರೇಷ್ಠವಾದದ್ದು. ನಾನು ನಂಬುತ್ತೇನೆ ಅನೇಕರ ಹೃದಯದಲ್ಲಿ ಕರ್ತನು ಇವತ್ತು ಮಾತನಾಡಲಿಕ್ಕಿದ್ದಾರೆ. ನಿನ್ನನ್ನು ನೀನು ಈ ವಾಕ್ಯವನ್ನು ಕೇಳುವಾಗ ಸರಿಪಡಿಸ್ಕೋಬೇಕು ಅಷ್ಟೇ. ಬೇರೆ ಸಮಯವಿಲ್ಲ, ಬೇರೆ ಅವಕಾಶನೂ ಸಿಗೋದಿಲ್ಲ. ಇವತ್ತು ಶಿರೋನಾಮೆ ಎದ್ದೇಳು ಕ್ರೈಸ್ತನೇ, ಎದ್ದೇಳು ಕ್ರೈಸ್ತನೇ. ಕ್ರಿಸ್ಟಿಯನ್ ವೇಕಪ್, ಕ್ರಿಸ್ಟಿಯನ್ಸ್ ವೇಕಪ್, ಎದ್ದೇಳು ಕ್ರೈಸ್ತನೇ ಎಂಬುದಾಗಿ ಪ್ರಕಟಣೆಯ ಗ್ರಂಥದ ಪುಸ್ತಕದಿಂದ 3ನೇ ಅಧ್ಯಾಯ 15 ಮತ್ತು 16 ವಚನಗಳನ್ನು ನಾವು ಧ್ಯಾನ ಮಾಡೋಣ. ದ ಬುಕ್ ಆಫ್ ರೆವಲ್ಯೂಷನ್ಸ್ ಚಾಪ್ಟರ್ 3 ವರ್ಸಸ್ 15 and 16. The book of Revelations chapter 3 verses 15 and 16. 15ನೇ ವಚನ ಓದುತ್ತೇನೆ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತನ್ನಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ 2 ವಿಷಯಗಳನ್ನು ಕುರಿತಾಗಿ ನಾನು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಮಾತುಗಳು ಕರ್ತನು ತುಂಬ ವರ್ಷಗಳ ಮುಂಚೆ ನನಗೆ ಕೊಟ್ಟಿದ್ದಾರೆ. ಒಂದು ದಾಹ, ಕ್ರಿಸ್ತನಿಗಾಗಿ ಹೇಗಾದರೂ ವೈರಾಗ್ಯದಿಂದ ಬದುಕಬೇಕು ಎಂಬುದಾಗಿ ಆಸೆ, ಕ್ರಿಸ್ತನಿಗಾಗಿ ಏನಾದರೂ ಒಂದು ದೊಡ್ಡ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಒಂದು ಆಸೆ, ಕರ್ತನಕ್ಕಾಗಿ ಸದಾಕಾಲವು ಆತನ ಪಾದದಲ್ಲಿ ಅಡ್ಡ ಬಿದ್ದು ಆತನನ್ನು ಸ್ತೋತ್ರ ಮಾಡಬೇಕೆಂಬುದಾಗಿ ಒಂದು ದೊಡ್ಡ ಆಸೆ. ಇವತ್ತು ಕರ್ತನು 2 ವಿಧವಾದಂಥ ವಿಶ್ವಾಸಿಗಳ ಬಗ್ಗೆ ಆತನು ನಮ್ಮ ಕೂಡ ಮಾತನಾಡಲಿಕ್ಕಿದ್ದಾನೆ. ಪ್ರಿಯರೇ, ಈ ವಾಕ್ಯವು ಸರ್ವ ಸೃಷ್ಟಿಕರ್ತನಾದ ದೇವರು ಹೇಳುವ ಆತನಾಗಿದ್ದಾನೆ. ದೇವರು ಪ್ರಾರಂಭದಲ್ಲೇ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳು ನಾನು ಬಲ್ಲೆನು ಎಂಬುದಾಗಿ. ಗಾಡ್ ನೋಸ್ ಅವರ್ ಡೀಡ್ಸ್. ನಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವ ದೇವರಾಗಿದ್ದಾರೆ, ಸಂಪೂರ್ಣವಾಗಿ ಅರಿತಿರುವ ದೇವರು ನಮ್ಮ ಕರ್ತನಾಗಿದ್ದಾನೆ. ಇವತ್ತು ಕ್ರೈಸ್ತನಾಗಿ ನಮ್ಮನ್ನು ಆತನು ತಿಳಿದಿದ್ದಾನೆ. ನಮ್ಮ ಬಗ್ಗೆ ಕರ್ತನಿಗೆ ಎಲ್ಲವೂ ಗೊತ್ತು. ನಿನ್ನ ಕೃತ್ಯಗಳು ಏನೇನು ಎಲ್ಲವೂ ಗೊತ್ತು. ನಿನ್ನನ್ನು ಯಾರಾದರೂ ನೋಡುವಾಗಲೂ ಕರ್ತನಿಗೆ ಗೊತ್ತು. ನಿನ್ನನ್ನು ಯಾರು ನೋಡದೇ ಇರುವಾಗಲೂ ಕರ್ತನಿಗೆ ಗೊತ್ತು. ನಿನ್ನ ಬಾಯ ಮಾತು ಒಳಗಿಂದ ಹೊರಗೆ ಬರೋಷ್ಟರೊಳಗೆ ಅದರ ಬಗ್ಗೆ ಕರ್ತನಿಗೆ ಗೊತ್ತಿದೆ. ಪ್ರಿಯರೇ, ಇವತ್ತು ಕ್ರೈಸ್ತನಾಗಿ ನಾವು ನಮ್ಮ ಕೃತ್ಯಗಳನ್ನು, ನಮ್ಮ ಕಾರ್ಯಗಳನ್ನು ಸರಿಪಡಿಸಿಕೋಬೇಕಾಗಿರುವಂಥ ಸಮಯವು ಬಹಳ ಹತ್ತಿರವಾಗಿದೆ. ಇವತ್ತು ಕ್ರೈಸ್ತಿಯ ಸಭೆ ಮುಚ್ಚಲ್ಪಟ್ಟಿದೆ ಅಂದರೆ ಇದಕ್ಕೆ ಕಾರಣ ಕ್ರೈಸ್ತರು. ಪ್ರಿಯರೇ, ಕ್ರೈಸ್ತರು ಬಹಳ ಎಚ್ಚೆತ್ತುಕೊಂಡಿರಬೇಕು.
ಕ್ರೈಸ್ತರು, ನಾನೊಂದು ಪ್ರಶ್ನೆಯನ್ನು ಕೇಳಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರಿಗೆ ಒಂದು ಕ್ರೈಸ್ತನಾಗಿ ನಿನ್ನಲ್ಲಿ ಇರುವಂತ ಛಲವು ಏನೆಂಬುದಾಗಿ ನಾನು ಕೇಳಕ್ಕೆ ಹೋಗ್ತಾ ಇದ್ದೇನೆ ಪ್ರಿಯರೇ. ಒಂದು ಕ್ರೈಸ್ತನಾಗಿ ನಿನ್ನಲ್ಲಿರುವಂತ ಬಲವು, ನೀನು ಬೆಚ್ಚಗಿದೆಯಾ ಅಥವಾ ತಣ್ಣಗಿದೆಯಾ? ಕ್ರಿಸ್ತನು ನಿನ್ನನ್ನು ನೋಡುವಾಗ ನಿನ್ನ ರೂಪವು ಹೇಗಿದೆ ಎಂಬುದನ್ನು ನೀನು ಸಿದ್ಧಪಡಿಸ್ಕೋಬೇಕೀಗ. ತುಂಬಾ ಜನ ಹೇಳ್ತಾರೆ, ಅಯ್ಯೋ ನಾನು ಇಷ್ಟು ವರ್ಷದಿಂದ ಕ್ರೈಸ್ತನಾಗಿದ್ದೀನಿ, ನನಗೆ ಏನು ದೇವರು ಈ ರೀತಿಯಾದ ಶಾಪವನ್ನು ಮಾಡಿದಾರಲ್ಲ. ಎಲ್ಲ, ಕರ್ತನು ತಪ್ಪು ಮಾಡುವ ದೇವರಲ್ಲ ಪ್ರಿಯರೇ. ತಪ್ಪಾದ ಮಾರ್ಗದಲ್ಲಿ ನೀನೇ ನಡೀತಾ ಇರಬಹುದೇನೋ, ಜೋಪಾನವಾಗಿ ನೆನಪು ಮಾಡ್ಕೋಬೇಕು. ಬಹುಶಃ ಈ ಭಾನುವಾರ ಕೊನೆಯ ಭಾನುವಾರ ಆಫ್ ಲಾಕ್ಡೌನ್ ಇರಬಹುದು. ಇನ್ನು ಮುಂದಿನ ಭಾನುವಾರದಿಂದ ಸಭೆಗಳು ತೆರೆಯಲ್ಪಡಬಹುದೇನೋ ಗೊತ್ತಿಲ್ಲ. ಆದರೆ ಸಭೆ ಮುಚ್ಚಲ್ಪಟ್ಟಾಗ ನೀನು ಪರೀಕ್ಷೆ ಮಾಡ್ಕೋಬೇಕಾಗಿರುವಂತ ಕೆಲವು ಕಾರ್ಯಗಳು ಬಹಳ ಉನ್ನತವಾಗಿದ್ದಾವೆ. ಆ ಕಾರ್ಯಗಳು ನೀನು ತಿಳಿದುಕೋಬೇಕಾಗಿದೆ. ನಾನೊಂದು ಪ್ರಶ್ನೆಯನ್ನು ಕೇಳುತ್ತೇನೆ, ಎಷ್ಟು ಸಲ ನಾವು ಕರ್ತನಿಗೆ ಬೆಚ್ಚಗಿಲ್ಲದೆ ಅಥವಾ ತಣ್ಣಗಿಲ್ಲದೆ ನಾವು ಯಾವ ರೀತಿಯಾಗಿ ಕರ್ತನ ಮನಸ್ಸನ್ನು ಕ್ರೈಸ್ತಿಯ ಸಭೆಯಲ್ಲಿ ನಾವು ಎಷ್ಟು ಸಲ ನೋಯಿಸಿದ್ದೀವಿ ಪ್ರಿಯರೇ. ಕ್ರಿಸ್ತನ ಹೃದಯ ಈ ಲಾಕ್ಡೌನ್ ಅಲ್ಲಿ ನಿನ್ನನ್ನು ಪರೀಕ್ಷೆ ಮಾಡ್ಕೋಬೇಕಾಗಿದೆ ಅಂದ್ರೆ ಎಷ್ಟು ಸಲ ನೀನು ಕರ್ತನ ಸನ್ನಿಧಾನದಲ್ಲಿ ಆತನ ಹೃದಯವನ್ನು ನೋಯಿಸಿದ್ಯಾ ಎಂಬುದು ಬಹಳ ಶುದ್ಧತೆಯಿಂದ ನೀನು ಪರೀಕ್ಷೆ ಮಾಡ್ಕೋಬೇಕಾಗಿದೆ. ಕರ್ತನ ಮಾತನಾಡ್ತಾ ಇದ್ದಾರೆ, ದೇವರು ನಿನ್ನನ್ನು ತನ್ನ ರಕ್ತದಿಂದ ರಕ್ಷಿಸಿ ತಾನು ನಿನಗಾಗಿ ತಾನು ಶಿಲುಬೆಯಲ್ಲಿ ಬಳಿಯಾಗಿ ನಿನ್ನನ್ನು ನಾಶನದ ಗುಂಡಿಯೊಳಗಿಂದ ಎಬ್ಬಿಸಿ ಮರಣದ ಕೊಂಡಿ ಮುಳ್ಳನ್ನು ಆತನು ತೆಗೆದು ನಿನ್ನನ್ನು ಪರಲೋಕಕ್ಕೆ ಕಳಿಸಬೇಕಂದ್ರೆ ಕರ್ತನಂದ್ರೆ ನಿನಗೆ ಕೇವಲನಾ? 9 ಗಂಟೆ ಸಭೆಗೆ 10 ಗಂಟೆಗೆ ಬರೋದು, 11 ಗಂಟೆಗೆ ಬರೋದು, ಉಪವಾಸ ಪ್ರಾರ್ಥನೆಗಳಿಗೆ ಇಳದೆ ಇರೋದು, ಅಸಲಿಗೆ ಸಭೆಯಲ್ಲಿ ಏನ್ ನಡೀತಾ ಇದೆ ಎಂಬುದಾಗಿ ಗೊತ್ತಿಲ್ಲದೆ ಇರುವಂತದ್ದು, ಇವೆಲ್ಲವೂ ಸಭೆ ತೆಗೆದಿದ್ದಾಗ ನೀನು ಮಾಡಿದ್ದಂತ ಕೆಲಸಗಳು. ಇವೆಲ್ಲವೂ ದೇವರು ಚೆನ್ನಾಗಿ ಒಳ್ಳೆ ಆದಾಯವನ್ನು ಕೊಡ್ತಾ ಇದ್ರು, ದೇವರು ನಿನಗೆ ಒಳ್ಳೆ ಸಂಬಳವನ್ನು ಕೊಡ್ತಾ ಇದ್ರು, ಪ್ರಮೋಷನ್ಗಳನ್ನು ಕೊಡ್ತಾ ಇದ್ರು. ಕೊಡುವಾಗ ದೇವರಿಗೆ ಕೊಡ್ಲಕ್ಕಿಲ್ಲ. ಮುಚ್ಚಲ್ಪಟ್ಟಾಗ ಯೋಚನೆ. ದೇವರ ರಾಜ್ಯಕ್ಕಾಗಿ ನೀನು ತವಕ ಪಡೆ ಎಂಬುದಾಗಿ ಕರೆದಾಗ ನೀನು ಓಟಿಗಳನ್ನು ಮಾಡಿಕೊಂಡು ಈ ಲೋಕದ ಆರ್ಥಿಕವಾಗಿದೆ. ಇವತ್ತು ನೀನು ಯಾರನ್ನು ನಂಬಿ ಇಷ್ಟು ವರ್ಷಗಳು ಹೋಗ್ತಾ ಇದೆಯೋ ಅವನೇ ನಿನ್ನನ್ನು ಕೈ ಬಿಟ್ಟಿದ್ದಾನೆ. ಯಾರಿಗೋಸ್ಕರವಾಗಿ ದುಡಿತಾ ಇದೆಯೋ ಅವರೇ ನಿನಗೆ ಸಂಬಳ ಕೊಡಲ್ಲ ಎಂಬುದಾಗಿ ಕೆಲವರಿಗೆ 50% ಕಟ್ಟಂದ್ರೆ, ಕೆಲವರಿಗೆ 40% ಕಟ್ಟಂದ್ರೆ, ಕೆಲವರಿಗೆ ಕೊಡೋದೇ ಇಲ್ಲ ಎಂಬುದಾಗಿ. ಕ್ರೈಸ್ತನೇ, ಬಾಗಿಲು ತೆಗೆದಾಗ ನೀನು ಏನು ಮಾಡ್ತಾ ಇದ್ದಿ? ಸಭೆ ಬಾಗಿಲು ತೆಗೆದಾಗ ಸಭಾ ಪಾಲಕರು ಬಂದು ನಿನಗಾಗಿ ಕಾದಿರುವಾಗ ನೀನೇನು ಮಾಡ್ತಾ ಇದ್ದಿ? ಅಯ್ಯೋ ನಾನು ತುಂಬಾ ಬಿಸಿ ಆಗಿದ್ದೀನಿ, ನನಗೆ ತುಂಬಾ ಕೆಲಸಗಳಿದೆ, ಇದು ನನಗೆ ಬೇಕಾದ ಕೆಲಸ. ಇದು ಬೆಳಗಿನ ಜಾವ ಮುಂಜಾನೆ ಪ್ರಾರ್ಥನೆಗೆ ಸಭೆ ಬಾಗಿಲು ತೆಗೆದಿದೆ, ನೀನೆಲ್ಲಿದ್ದೆ? ಉಪವಾಸ ಪ್ರಾರ್ಥನೆಗಳು ನಡೀತಾ ಇದೆ, ನೀನೆಲ್ಲಿದ್ದೆ? ಇವತ್ತು ಕಡಿಮೆ ಆಗಿಲ್ಲ ಪ್ರಿಯರೇ, ವಾಕ್ಯಗಳು ಕಡಿಮೆ ಆಗಿಲ್ಲ. ಯಾವ ಆನ್ಲೈನ್ ಅನ್ನು ಓಪನ್ ಮಾಡಿದ್ರು ಅನೇಕ ವಿಧವಾದಂತಹ ವಾಕ್ಯಗಳು ಬರ್ತಾ ಇದ್ದಾವೆ. ನನ್ನ ವಾಕ್ಯ ನೋಡು, ನನ್ನನ್ನು ನೋಡು, ನನಗೆ ಸಬ್ಸ್ಕ್ರೈಬ್ ಮಾಡು, ನನ್ನ ಬೋಧನೆಗಳನ್ನು ಕೇಳು ಎಂಬುದಾಗಿ ಅನೇಕರು ಅವರವರ ಶೇರ್ಗಳಿಗೋಸ್ಕರವಾಗಿ, ಸಬ್ಸ್ಕ್ರೈಬ್ಗಳಿಗೋಸ್ಕರವಾಗಿ ನೋಡ್ತಾ ಇದ್ದಾರೆ. ವಾಕ್ಯವು ಬಹಳ ಇದೆ. ಕಾದಿದೆಯಾ? ಭಾನುವಾರ ಎದ್ದು ಅಯ್ಯೋ ನಮ್ಮ ಸಭೆಯಲ್ಲಿ ನನ್ನ ಪಾಲಕರು ಏನಾದ್ರೂ ವಾಕ್ಯವನ್ನು ಕೊಡಬಹುದಾ ಎಂಬುದಾಗಿ ನೋಡಿದ್ಯಾ? 24 ಗಂಟೆ ಫೇಸ್ಬುಕ್ ತಿರುಗಿಸ್ತಾ ಇರ್ತೀವಿ, ಯೂಟ್ಯೂಬ್ಗಳು ತಿರುಗಿಸ್ತಾ ಇರ್ತೀವಿ, ಮೆಸೇಜ್ಗಳು ಮಾಡ್ತಾ ಇರ್ತೀವಿ, ಪಿಕ್ಚರ್ಗಳು ನೋಡ್ತಾ ಇರ್ತೀವಿ, ಎಲ್ಲವೂ ಕಾಣುತ್ತೆ ನಿನಗೆ, ಆದರೆ ದೇವರ ವಾಕ್ಯ ಮಾತ್ರ ಕಾಣಲ್ಲ. ಹೌದು, ಭಾನುವಾರ ಬಹಳ ಬಲವಾದ ಪ್ರಸಂಗ. ಕರ್ತನ ಬಲವಾಗಿ ಮಾತನಾಡಿದ್ರು ನಮ್ಮ ಜೊತೆಯಲ್ಲಿ. ಅದು ದೇವರಿಂದ ಬಂದಂತ ವಾಕ್ಯಗಳಾಗಿತ್ತು. ವಿಶ್ವಾಸಿಗಳನ್ನ ಮಾತನಾಡ್ತಾ ಇದ್ದ. ಅಪ್ಪ ಈ ಭಾನುವಾರ ಹೇಗಿತ್ತು ಪ್ರಸಂಗ ಅಂದ್ರೆ, ಏನ್ ಪ್ರಸಂಗ? ಪ್ರೀತಿಯುಳ್ಳ ದೇವರ ಮಕ್ಕಳೇ, ಬಾಗಿಲು ತೆಗೆದಾಗ ನೀನು ಮಾಡಿದ್ದ ಕಾರ್ಯಗಳು ನಾನು ಬಲ್ಲೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಎಷ್ಟೋ ಸಭೆಗಳಲ್ಲಿ, ಕಮಿಟಿಗಳಲ್ಲಿ ವಿರುದ್ಧವಾದ ಕಾರ್ಯಗಳು,
ಕರ್ತನಿಗೆ ಇಷ್ಟ ಇಲ್ಲದೆ ಇರುವಂಥ ಕಾರ್ಯಗಳು. ಎಷ್ಟೋ ಸಭೆಗಳಲ್ಲಿ ಉನ್ನತವಾದ ಸ್ಥಾನದಲ್ಲಿ, ಗೌರವವಾದಂಥ ಸ್ಥಾನದಲ್ಲಿ ಇರುವಂಥ ಕಮಿಟಿ ಟೀಮ್ ಮೆಂಬರ್ಸ್ ಆಗಿರಲಿ, ಕೊಯರ್ ಟೀಮ್ ಮೆಂಬರ್ಸ್ ಆಗಿರಲಿ, ಅನೇಕ ಸಭೆಗಳಲ್ಲಿ ಗೊಂದಲಗಳು ಉಂಟಾಗ್ತಾ ಇದ್ದಾವೆ, ಅನೇಕ ಸಭೆಗಳಲ್ಲಿ ಇಕ್ಕಟ್ಟುಗಳು ಉಂಟಾಗ್ತಾ ಇದ್ದಾವೆ. ದೇವರ ನಾಮ ಮಹಿಮೆ ಅಲ್ಲ, ನನ್ನ ನಾಮ ಮಹಿಮೆ ಪಡಬೇಕು, ಅವರು ಅನೇಕರು ನನ್ನನ್ನು ನೋಡಬೇಕು, ನನಗೆ ಮೆಚ್ಚುಗೆಯನ್ನು ಹೊಂದಬೇಕೆಂಬುದಾಗಿ ಅನೇಕ ಸಲ ಸಭೆಯನ್ನು ಒಡೆದಾಕುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಸಭೆಗೆ ಬರುವಂತ ಆತ್ಮಗಳನ್ನು ಒಡೆದಾಕುವ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ದೇವರು ಹೇಳ್ತಾ ಇದ್ದಾರೆ, ಮಗಳೇ ಮಗನೇ, ನೀನಿದ್ರೆ ತಣ್ಣಗಾದರಿರು ಅಥವಾ ಬೆಚ್ಚಗಾದರಿರು, ಯಾವುದಾದ್ರೂ ಮಾರ್ಗದಲ್ಲಿರಬೇಕು. ನೀನು ಕರ್ತನ ಬಾಯಿಂದ ಹೊರಗೆ ಹಾಕಲ್ಪಡುವಂತ ಪರಿಸ್ಥಿತಿಗೆ ನೀನು ಬರಬಾರದು ಎಂಬುದನ್ನು ನೀನು ಗಮನಿಸಬೇಕೆಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಕ್ರೈಸ್ತರಾಗಿ ಎಚ್ಚೆತ್ತುಕೋಬೇಕಾಗಿದ್ದಂಥ ಕಾರ್ಯಗಳು ಬಹಳ ಇದಾವೆ, ನಾವು ಅವುಗಳನ್ನು ಗಮನಿಸಬೇಕು. ಇವತ್ತು ಕ್ರಿಸ್ತನ ಸಭೆಗೆ ನೀನು ಯಾವ ರೀತಿಯಾಗಿ ನಿಂತುಕೊಂಡಿದ್ದಿ? ಇನ್ನು ನಿದ್ದೆ ಮಾಡ್ತಾ ಇದ್ರೆ ಇಲ್ಲ, ಇನ್ನು ಸ್ವಲ್ಪ ದಿವಸಗಳು ಬರ್ತವೆ, ಆನ್ಲೈನು ಇಲ್ಲ, ಆಫ್ಲೈನು ಇಲ್ಲ, ವಾಕ್ಯವೂ ಇಲ್ಲ, ವಾಕ್ಯ ಹೇಳೋರಿರಲ್ಲ, ಸಭೆಗಳೇ ಕಾಣುವಂತೆ ಇರುತ್ತದೆ ದಿವಸಗಳು. ಬರ ಉಂಟಾಗುತ್ತೆ ವಾಕ್ಯಕ್ಕೆ, ಹುಡುಕಬೇಕು. ನೀನು ಬೆಳಕಿರುವಾಗಲೇ ನಿನ್ನ ದೀಪವನ್ನು ಸಿದ್ಧಪಡಿಸ್ಕೋ ಸಹೋದರ ಸಹೋದರಿ. ಬೆಳಕಿದೆ ಇವತ್ತು ವಾಕ್ಯ ಕೈಯಲ್ಲಿದೆ, ಅವುಗಳನ್ನು ಉಪಯೋಗ ಮಾಡಿಕೋ. ಇವತ್ತು ಸಭೆಗೆ ವಿರುದ್ಧವಾಗಿ ಅಥವಾ ದೇವರಿಗೆ ವಿರುದ್ಧವಾಗಿ ಇಷ್ಟು ವರ್ಷಗಳ ಕಾಲ ನೀನು ಏನೇನು ಮಾಡಿದ್ಯೋ ಅದನ್ನು ಸರಿಪಡಿಸ್ಕೋಬೇಕಾಗಿದ್ದಂಥ ಕಾರ್ಯ ಇವತ್ತು ನಿನ್ನ ಕೈಯಲ್ಲಿದೆ. ನೀನು ಸರಿಪಡಿಸ್ಕೋಬೇಕು. ಲಾಕ್ಡೌನ್ ಓಪನ್ ಆಗೋಷ್ಟಳಿಗೆ ಅದೇ ಹಳೆ ರಾಜಕೀಯ ಇಟ್ಟುಕೊಂಡು ನಿನ್ನ ಸಭೆಯೊಳಗೆ ಬಂದರೆ ಕರ್ತನು ನಿನ್ನನ್ನು ನಾಶನ ಮಾಡೋದಂತೂ ಖಂಡಿತವಾಗಿ ಮಾಡ್ತಾರೆ. ಸಭೆ ಅಂದ್ರೆ ಕರ್ತನು ತನ್ನ ಸ್ವಕೀಯ ರಕ್ತದಿಂದ ಆತನು ಕ್ರಯಕ್ಕೆ ನಮ್ಮನ್ನು ಕೊಂಡುಕೊಂಡಿದ್ದಂಥ ಸಭೆ. ಅವರನ್ನು ಅವಮಾನವಾಗಿ ಮಾತನಾಡಿದ್ರೆ ಅವರು ಸಭೆ ಬಿಟ್ಟು ಹೋಗ್ತಾರೆ, ಇವರನ್ನು ಕೇವಲವಾಗಿ ಮಾತನಾಡಿದ್ರೆ ಅವರು ಸಭೆಯನ್ನು ಬಿಟ್ಟು ಹೋಗ್ತಾರೆ, ಪಾಸ್ಟರ್ಗೆ ಏನಾದರೂ ಹಿಂದೆ ಹೇಳಿದ್ರೆ ಅವರು ಸಭೆಯನ್ನು ಬಿಟ್ಟು ಹೋಗ್ತಾರೆ, ಈ ಸೆಕ್ರೆಟರಿಗೆ ಏನಾದರೂ ಹೇಳಿದ್ರೆ ಅವ್ರು ಏನಾದರೂ ಮಾಡ್ತಾರೆ. ಯಾವ ಕ್ರೈಸ್ತರ್ರಿ ನಾವು? ಎಲ್ಲಿದ್ದೀವಿ? ಮೊದಲನೇ ಯೋಹಾನನು 2ನೇ ಅಧ್ಯಾಯ 15 ಮತ್ತು 16 ವಚನದಲ್ಲಿ ಕರ್ತನ ವಾಕ್ಯಗಳು ಹೀಗನ್ನುತ್ತದೆ, ಡು ನಾಟ್ ಲವ್ ದ ವರ್ಲ್ಡ್ ಆರ್ ಎನಿಥಿಂಗ್ ಇನ್ ದ ವರ್ಲ್ಡ್. ಡು ನಾಟ್ ಲವ್ ದ ವರ್ಲ್ಡ್ ಆರ್ ಎನಿಥಿಂಗ್ ಇನ್ ದ ವರ್ಲ್ಡ್. ಲೋಕವನ್ನಾಗಿರಲಿ, ಲೋಕದಲ್ಲಿರುವುದನ್ನು ಯಾವುದನ್ನಾಗಿರಲಿ ನೀನು ಪ್ರೀತಿ ಮಾಡಬೇಡ ಎಂಬುದಾಗಿ. ಈ ಸಭೆಯ ಆಚೆ ಇರುವವನು ಸುಳ್ಳು ಹೇಳ್ತಾ ಇದ್ದಾನೆ, ಸಭೆ ಒಳಗಿರುವವರು ಸುಳ್ಳು ಹೇಳ್ತಾ ಇದ್ದಾರೆ. ಸಭೆ ಆಚೆ ಇರುವವರು ಸಹ ಅನ್ಯಾಯ ಮಾಡ್ತಾ ಇದ್ದಾರೆ, ಸಭೆ ಒಳಗೆ ಇರುವಂಥವರು ಸಹ ಅನ್ಯಾಯ ಮಾಡ್ತಾ ಇದ್ದಾರೆ. ಹೊರಗಿರುವವರಿಗೂ ಒಳಗಿರುವವರಿಗೂ ಯಾವ ವ್ಯತ್ಯಾಸವಿಲ್ಲ. ಸುಮ್ಮನೆ ನಾವು ಹೇಳ್ತೀವಿ, ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟೆ, ಕೃಪೆ ಶುದ್ಧೀಕರಿಸಲ್ಪಟ್ಟೆ, ಆತನ ಮಗಳಾಗಿದ್ದೀನಿ ಎಂಬುದಾಗಿ ಎಚ್ಚೆತ್ತುಕೊಂಡಿರಬೇಕು. ಕ್ರೈಸ್ತನೇ, ಕರ್ತನು ನಿನ್ನನ್ನು ನೋಡುವ ಆತನಾಗಿದ್ದಾನೆ. ಕರ್ತನ ಬಾಯಿಂದ ನೀನು ಹೊರಗೆ ಹಾಕಲ್ಪಡಬಾರದು, ಯಾಕಂದ್ರೆ ನಿನ್ನನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ನೀನು ಲೋಕಕ್ಕೆ ಸೇರಿದವರಲ್ಲ ಕ್ರೈಸ್ತರೇ. ಜೋಪಾನ, ತನಗಾಗಿರು, ಬೆಚ್ಚಗಾಗಿರು. ಕರ್ತನ ಇಷ್ಟಪಡುವಂಥ ಕಾರ್ಯಗಳನ್ನು ಮಾಡು, ಕರ್ತನಿಗೆ ಮಹಿಮೆ ಪಡಿಸುವಂಥ ಕಾರ್ಯಗಳು ಮಾಡು ಸಭೆಯಲ್ಲಿ. ಹಾಗೆ ಸೋಮಾರಿಯಾಗಿ ಕಾಣಬೇಡ. ಇದು ಬಹಳ ಉನ್ನತವಾದ ಸಮಯ. ಕ್ರೈಸ್ತರಾಗಿ ಉಪವಾಸದಲ್ಲಿರಬೇಕಾಗಿದ್ದ ಸಮಯ, ಕ್ರೈಸ್ತರಾಗಿ ಮೊಣಕಾಲಲ್ಲಿರಬೇಕಾಗಿದ್ದ ಸಮಯ, ಕ್ರೈಸ್ತರಾಗಿ ಸತ್ಯವೇದವನ್ನು ಲಾಕ್ಡೌನ್ ಅಲ್ಲಿ ತಿರುಗಾಗಿಸಬೇಕಾಗಿದ್ದ ಸಮಯ, ಕ್ರೈಸ್ತರಾಗಿ ದೇವರ ವಾಕ್ಯಗಳನ್ನು ಒಬ್ಬರೊಟ್ಟಿಗೊಬ್ಬರು ಮಾತನಾಡಿಕೊಳ್ಳುವಂತ ಸಮಯ. ಏನ್ ಮಾಡ್ತಾ ಇದ್ದೀವಿ ಲಾಕ್ಡೌನ್ ಅಲ್ಲಿ? ನಮ್ಮ ಜೀವಿತ ಹೇಗಿದೆ? ತೆಗೆಯಲ್ಪಟ್ಟಾಗ ಹೇಗಿತ್ತು, ಮುಚ್ಚಲ್ಪಟ್ಟಾಗ ಹೇಗಿತ್ತು? ಕರ್ತನ ನೋಡ್ತಾ ಇದ್ದಾರೆ ನಮ್ಮನ್ನು. ಸಹೋದರ ಸಹೋದರಿ, ಇಷ್ಟು ದಿವಸಗಳ ಕಾಲ ನೀನು ಕರ್ತನಿಗೆ ಬೆಚ್ಚಗಿಲ್ಲದೆ ತಣ್ಣಗಿಲ್ಲದೆ ಮೋಸ ಮಾಡ್ತಾ ಇದ್ರೆ ಇದು ಪರೀಕ್ಷೆ ಮಾಡಿಕೊಳ್ಳುವ ಸಮಯ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ತೀತನು ಪುಸ್ತಕದಲ್ಲಿ 1ನೇ ಅಧ್ಯಾಯ 16ನೇ ವಚನದಲ್ಲಿ ಕರ್ತನ ವಾಕ್ಯವು ಹೀಗನ್ನುತ್ತದೆ. ಪ್ರಿಯರೇ, ಬಹಳ ಕೇರ್ಫುಲ್ ಆಗಿ ಗಮನಿಸಬೇಕು ನೀವು. ದೇ ಕ್ಲೇಮ್ ಟು ನೋ ಗಾಡ್ ಬಟ್ ಬೈ ದೇರ್ ಆಕ್ಷನ್ಸ್ ದೇ ಡಿನೈ ಹಿಮ್. ದೇವರು ಗೊತ್ತು, ನಾನು ಕ್ರೈಸ್ತನು, ರಕ್ಷಿಸನ್ನು ಪಟ್ಟಿದ್ದೀನಿ ಎಂಬುದಾಗಿ, ಆದರೆ ನಮ್ಮ ಕ್ರಿಯೆಗಳಿಂದ ಆತನ ನಾಮವನ್ನು ಮಹಿಮೆ ಪಡಿಸ್ತಾ ಇಲ್ಲ. ಲಾಕ್ಡೌನ್ ಸಮಯದಲ್ಲಿ ಜೋಪಾನವಾಗಿ ನಮ್ಮನ್ನು ಶುದ್ಧ ಮಾಡಬೇಕು. ಒಂದು ವೇಳೆ ಮಲಗಿರುವ ಕ್ರೈಸ್ತನಾಗಿದ್ದರೆ, ನಾನು ಇಷ್ಟವನಾಗಿದ್ದೀನಿ, ಅಷ್ಟು ವರ್ಷ ಆಯ್ತು ರಕ್ಷಿಸಲ್ಪಟ್ಟು, ಇಷ್ಟು ವರ್ಷ ಆಯ್ತು ರಕ್ಷಿಸಲ್ಪಟ್ಟು, ಇಲ್ಲ,
ಬೇಕಾಗಿರೋದು ಅದಲ್ಲ, ನಿನ್ನ ಫಲಗಳು ಏನೆಂಬುದಾಗಿ ಬಹಳ ಪ್ರಾಮುಖ್ಯ. ಕೆಲವರಿದ್ದಾರೆ ಪ್ರಿಯರೇ, 15, 20, 30, 40 ವರ್ಷಗಳ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಪ್ರಾರ್ಥನೆ ಮಾಡಂದ್ರೆ ಏನೋ ಸೂರ್ಯನನ್ನು ಹೋಗಿ ಹಿಡಿದುಕೊಂಡು ಬಾ ಅನ್ನೋ ಥರ ನೋಡ್ತಾ ಇರ್ತಾರೆ. ಪ್ರಾರ್ಥನೆನಾ ಸರ್, ಅದು ಬರಲ್ಲ, ನಾನು ಅಷ್ಟು ಡೀಪ್ ಆಗಿ ಹೋಗಿಲ್ಲ. ಏನ್ರಿ ಡೀಪು? ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯ ಓದೋದು, ಕ್ರೈಸ್ತನಾಗ ಅದು ಬೇಕಾ? ಇಲ್ಲ, ಅವುಗಳನ್ನು ಮಾಡಲ್ಲ ನಾವು. ಸಭೆಯಾಗಿ ಸಭೆ ತೆಗೆದಾಗ ಹೊಲಸು ವಿಧವಾದಂಥ ರಾಜಕೀಯಗಳನ್ನು ಸಭೆಗಳಲ್ಲಿ ಮಾಡಿ ಕರ್ತನ ರಾಜ್ಯಕ್ಕೆ, ಕರ್ತನ ಬಾಗಿಲನ್ನು ಮುಚ್ಚುವಂತೆ ಮಾಡಿದ್ದು ನಾವೇ ಆಗಿದ್ದೀವಿ ಪ್ರಿಯರೇ. ಇವತ್ತು ಯು ಕ್ಲೈಮಿಂಗ್ ಯು ನೋ ಗಾಡ್, ನನಗೆ ದೇವರು ಗೊತ್ತೆಂಬುದಾಗಿ ಹೇಳ್ತಾ ಇದ್ದಾರೆ, ಆದರೆ ನಿನ್ನ ಕ್ರಿಯೆಗಳಿಂದ ಅವುಗಳನ್ನು ತೋರಿಸ್ತಾ ಇಲ್ಲ. ಸಹೋದರ ಸಹೋದರಿ, ಸಭೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾರ್ಯಾರು ಈ ವಾಕ್ಯಗಳನ್ನು ಕೇಳ್ತಾ ಇದ್ದೀರೋ ದಯವಿಟ್ಟು ಗಮನಿಸಿ ಪ್ರಿಯರೇ. ಕರ್ತನು ನಮ್ಮನ್ನು ಬಹಳ ಆಳವಾಗಿ ನೋಡುವ ದೇವರಾಗಿದ್ದಾರೆ. ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ನೋಡುವಾತನಾಗಿದ್ದಾನೆ. ನೀನು ನಿನ್ನನ್ನು ಎಚ್ಚೆತ್ತುಕೊಂಡು ಸರಿಪಡಿಸಲಿಲ್ಲ ಅಂದರೆ ಈ ಥರ ಹಿಂಸೆಗಳು, ಈ ಥರ ಹೋರಾಟಗಳು ಎಷ್ಟು ದಿವಸ ಇರ್ತವೋ ನಮಗೆ ಗೊತ್ತಿಲ್ಲ. ಆದರೆ ಬಾಗಿಲು ತೆಗೆದಾಗ, ಬೆಳಕು ಇದ್ದಾಗಲೇ ನಿನ್ನ ಮನೆಯನ್ನು ಶುದ್ಧಪಡಿಸ್ಕೋಬೇಕಾಗಿದ್ದ ಕಾರಣವಾಗಿದೆ. ಈಗ ಲಾಕ್ಡೌನ್ ಪ್ರಾರಂಭವಾಗಿ ಕ್ರೈಸ್ತ ಸಭೆಯಲ್ಲಿ ಹೆಜ್ಜೆಗಳು ನೀಡುವ ಪ್ರತಿಯೊಂದು ಕ್ರೈಸ್ತನಿಗೆ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೀನಿ ಪ್ರಿಯರೇ, ಇನ್ನು ಮೇಲೆ ನಿನ್ನ ಹಳೆಯ ಜೀವಿತವಿರಬಾರದು. ಇನ್ನು ಮೇಲೆ ನಿನ್ನ ಹಳೆಯ ರಾಜಕೀಯ ಸಭೆಯಲ್ಲಿರಬಾರದು. ಇನ್ನು ಮೇಲೆ ನಿದ್ದೆ ಮಾಡುವ ಕ್ರೈಸ್ತನಾಗಿ ಇನ್ನು ಮೇಲೆ ಇರಬಾರದು. ಎದ್ದೇಳಲ್ಪಡಬೇಕು. ಕ್ರಿಸ್ತನಿಗಾಗಿ ನಾವು ಜೀವಿಸುವಂತೆ ಕರ್ತನಿಗಾಗಿ ನಿಂತುಕೋಬೇಕು ಪ್ರಿಯರೇ. ಈ ಕ್ರೈಸ್ತ ಧರ್ಮದಲ್ಲಿ ಇರುವಂಥ ಸೋಮಾರಿತನ ಮತ್ತು ಯಾವುದರಲ್ಲಿಲ್ಲ ಪ್ರಿಯರೇ. ಒಬ್ಬನಿಗೆ ಹೇಳಿ 1-2 ಬೆಟ್ಟಗಳು ಮೊಣಕಾಲಿಂದ ಹೋಗಬೇಕಂದ್ರೆ ಅವನ ಹತ್ತಾನೆ. ಕ್ರೈಸ್ತರಿಗೆ ಕಾಲಲ್ಲಿ ನಡ್ಕೊಂಡು ಬಾ ಅಂದ್ರೂ ಅವ್ರು ಬರಲ್ಲ. ಹೇಗಿದೆ ನಮ್ಮ ಕ್ರೈಸ್ತತ್ವ? ಹೇಗಿದೆ ನಮ್ಮ ಜೀವಿತ? ಯು ಕ್ಲೈಮ್ ದಟ್ ಯು ನೋ ಜೀಸಸ್, ಬಟ್ ಯುವರ್ ಆಕ್ಷನ್ಸ್ ಆರ್ ವೆರಿ ಡಿಫರೆಂಟ್. ಬಿ ಕೇರ್ಫುಲ್. ನೀವು ಹೇಳ್ಬೋದು ಈಗ, ಅಯ್ಯೋ ಈ ಪಾಸ್ಟರ್ ಆಶೀರ್ವಾದ ಹಂಗೆ ಹಿಂಗೆ ಅಂತ ಕುಣಿದಾಡಿದ್ರೆ ಸೂಪರ್ ಆಗಿರ್ತಾ ಇತ್ತಲ್ಲ ಎಂಬುದಾಗಿ. ಇಲ್ಲ, ಸಭೆಯಾಗಿ ನೀನು ಎಚ್ಚೆತ್ತುಕೋಬೇಕಾಗಿರುವ ಕಾರ್ಯವಾಗಿದೆ. ನಿನ್ನ ಕೆಲಸವನ್ನು ನೀನು ಮಾಡು. ಸಭೆ, ರಾಜ್ಯ, ಕರ್ತನ ಬೆಳೀತದೆ. ಪ್ರಿಯ ಸಹೋದರ ಸಹೋದರಿಯೇ, ಕರ್ತನು ನಿನ್ನನ್ನು ಚೆನ್ನಾಗಿಟ್ಟಿರುವಾಗಲೇ ಪ್ರೀತಿ ಮಾಡಬೇಕು. ಕರ್ತನು ಬಂದಾಗ ನನ್ನ ಹತ್ರ ಬೆಳಕಿಲ್ಲ, ನನ್ನ ಹತ್ರ ಎಣ್ಣೆ ಇಲ್ಲ ಎಂಬುದಾಗಿ ಹೇಳಿದ್ರೆ ಯಾರು ಸಿದ್ಧವಾಗಿದ್ರು ಅವರನ್ನು ಮಾತ್ರ ಒಳಗೆ ಕರೆದುಕೊಂಡು ಬಾಗಿಲುಗಳನ್ನು ಮುಚ್ಚಲ್ಪಡ್ತವೆ. ಜೋಪಾನ ಕ್ರೈಸ್ತನೇ, ಎಷ್ಟು ವರ್ಷ ವಾಕ್ಯವು ಕೈಯಲ್ಲೇ ಇದೆ. ವಾಕ್ಯವು ಯಾರೋ ಟಿವಿ ಚಾನಲ್ ಆನ್ ಮಾಡಿದ್ರೆ ಬರುತ್ತೆ. ಯಾರ ವಾಕ್ಯವನ್ನು ಕೇಳಬೇಕಂದ್ರೂ ಸಹ ನೀನು ಒಂದು ಕ್ಲಿಕ್ ಮಾಡಿದ್ರೆ ಬರುತ್ತೆ. ಭಾಷೆ ಬರದೇ ಇರುವವರು ಸಹ ಗೂಗಲ್ ವಾಯ್ಸ್ ಅಲ್ಲಿ ನೀನು ಸುಮ್ಮನೆ ಒಂದು ಮಾತು ಹೇಳಿದ್ರೆ ನಿನಗೆ ಒಂದು ವಾಕ್ಯ ಬರ್ತದೆ. ಆದರೆ ಎಲ್ಲಿದ್ದೀವಿ? ಹೇಗಿದ್ದೀವಿ? ಎಂಥ ಆಳದಲ್ಲಿ ನಾವು ಬೆಳೀತಾ ಇದ್ದೀವಿ? ನಿನ್ನ ಆಳವಾದಂಥ ನಂಬಿಕೆಯನ್ನು, ಅಳತೆಯನ್ನು ಈ ಲಾಕ್ಡೌನ್ನಲ್ಲಿ ನೀನು ತಣ್ಣಗಿದೆಯಾ, ಬೆಚ್ಚಗಿದೆಯಾ ಅಂತ ನಿನ್ನನ್ನು ನೀನು ಪರೀಕ್ಷೆ ಮಾಡ್ಕೋಬೇಕಾಗಿರುವ ಸಮಯ ಈಗ ಬಂದಿದೆ. ಸಭೆಗೆ ತೆಗೆಯಲ್ಪಟ್ಟು ಸಭೆಗೆ ಹೋಗುವಾಗ ಅದು ಒಂದು ಹೊಸ ಸಭೆಯಾಗಿರಬೇಕು ಪ್ರಿಯರೇ. ಅಲ್ಲಿ ರಾಜಕೀಯವಿರಬಾರದು, ಬದಲಾಗಿ ಪ್ರಾರ್ಥನೆವಿರಬೇಕು. ಅಲ್ಲಿ ಸುಳ್ಳು ಮಾತುಗಳಿರಬಾರದು, ಬದಲಾಗಿ ಸತ್ಯವಿರಬೇಕು. ಅಲ್ಲಿ ಒಬ್ಬರನ್ನೊಬ್ಬರು ಇಳಿಯೋದಿರಬಾರದು, ಬದಲಾಗಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹ ಮಾಡೋದಿರಬೇಕು. ಅಲ್ಲಿ ಒಬ್ಬೊಬ್ಬರು ಕೆಟ್ಟದಾಗಿ ಮಾತನಾಡೋದಿರಬಾರದು, ಬದಲಾಗಿ ಮೊಣಕಾಲಿನ ಯುದ್ಧವು ಅಲ್ಲಿ ಸಭೆಯಲ್ಲಿ ಇರಬೇಕೆಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ. ಸಭೆ ಅಂದ್ರೆ ಏನು? ತೆಗೆದಾಗ ಎಲ್ಲೋಗಿದ್ದೆ? ಉಪವಾಸ ಪ್ರಾರ್ಥನೆ ಮಾಡುವಾಗ ಎಲ್ಲೋಗಿದ್ದೆ? 40 ದಿವಸ ಪ್ರಾರ್ಥನೆಗೆ ಎಲ್ಲೋಗಿದ್ದೆ? ರಾತ್ರಿ ಪ್ರಾರ್ಥನೆಗೆ ಎಲ್ಲೋಗಿದ್ದೆ? ಹೊಸ ವರ್ಷದ ಪ್ರಾರ್ಥನೆಗೆ ಎಲ್ಲೋಗಿದ್ದೆ? ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಏಸಪ್ಪ ಸಭೆ ಮುಚ್ಚಲ್ಪಟ್ಟಿದೆ, ಸಭೆ ಮುಚ್ಚಲ್ಪಟ್ಟಿದೆ, ಶುದ್ಧಪಡಿಸ್ಕೋಬೇಕು. ಇದು ಸರಿಯಾದ ಸಮಯ. ನಮ್ಮನ್ನು ನಾವು ಕರ್ತನ ಪಾದದಲ್ಲಿ ನೋಡುವ ಸಮಯ. ಜೀವದಾಯಕನಾದ ದೇವರು ಈ ಲಾಕ್ಡೌನ್ ಮುಗಿಯುವ ಅವಧಿಯಲ್ಲಿ ಸಭೆಗೆ ನೀನು ಹೆಜ್ಜೆಗಳನ್ನು ಹಾಕುವಾಗ ನೀನು ತಣ್ಣಗಿರಬಹುದು, ಬೆಚ್ಚಗಿರಬಾರ್ದು. ಯಾವುದೋ ಒಂದು ಸ್ಥಾನದಲ್ಲಿದ್ದು ನಿನ್ನನ್ನು ನೀನು ಸರಿಪಡಿಸಿಕೊಳ್ಳುವ ಸಮಯವದು. ನಿನ್ನನ್ನು ನೀನು ಶುದ್ಧಪಡಿಸಿಕೊಳ್ಳುವ ಸಮಯ. ಆ ಶುದ್ಧಪಡಿಸಿಕೊಂಡು ಕರ್ತನ ಸನ್ನಿಧಾನದಲ್ಲಿ ಹೆಜ್ಜೆಗಳನ್ನು ಹಾಕಬೇಕೆಂಬುದಾಗಿ ಈ ಬೆಳಗಿನ ಜಾವದಲ್ಲಿ
ನಿಮಗೆ ದೇವರ ನಾಮದಲ್ಲಿ ನಾನು ಈ ವಾಗ್ದಾನಗಳನ್ನು ಕೊಡುವಂತನಾಗಿದ್ದಾನೆ. ಕ್ರಿಸ್ಟಿಯನ್, ಕಮಾನ್, ಗೆಟ್ ಅಪ್. ಕ್ರೈಸ್ತರೇ, ಎದ್ದೇಳ್ರಿ. ಕ್ರೈಸ್ತರೇ, ನಿಮ್ಮ ಮಾತುಗಳಲ್ಲಿ, ನಿಮ್ಮ ನಂಬಿಕೆಯಲ್ಲಿ, ನಿಮ್ಮ ಹೆಜ್ಜೆಗಳಲ್ಲಿ, ನಿಮ್ಮ ಆ್ಯಕ್ಷನ್ಸ್, ಕ್ರಿಯೆಗಳಲ್ಲಿ ಕರ್ತನ ಕಾರ್ಯವು, ಯೇಸು ಕ್ರಿಸ್ತನ ರೂಪವು ಕಾಣಲ್ಪಡಬೇಕು. ಆ ರೀತಿಯಾಗಿ ನಿಮ್ಮನ್ನು ನೀವು ಸರಿಪಡಿಸಿಕೊಂಡು ನಿಮ್ಮ ಹೊಸ ಕ್ರೈಸ್ತ ಜೀವಿತವನ್ನು ಪ್ರಾರಂಭ ಮಾಡಿಕೊಳ್ಳೋದಾದರೆ ಈ ವಾಕ್ಯಗಳು ಆಶೀರ್ವಾದಕರವಾಗಿರ್ತದೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಈ ವಾಕ್ಯಗಳನ್ನು ನನ್ನ ಜೊತೆಯಲ್ಲಿದ್ದು ಕೇಳಿದಂಥ ನಿಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂಥ ವಂದನೆಗಳು. ಕರ್ತ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಶೀರ್ವಾದ ತೆಗೆದುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಗಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಡಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾಕಾಲವು ನೀನಾಗಿದ್ದೀಯ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಸಹಾಯ, ಇಲ್ಲಿ ತಲೆಬಾಗಿರುವ ಪ್ರತಿಯೊಂದೊಂದು ಕ್ರೈಸ್ತರಿಗೆ ದೇವರ ಆಶೀರ್ವಾದಗಳು, ದೇವರ ಕೃಪೆ ಈಗಲೂ ಯಾವಾಗಲೂ ಸದಾಕಾಲವು ನಿಂತಿರಲಿ. ಆಮೇನ್. ಕರ್ತನ ಸಮಾಧಾನ ನಿಮ್ಮೊಬ್ಬೊಬ್ಬರಿಗಿರಲಿ. ಮುಂದಿನ ವಾರದೊಳಗೆ ನಾವು ಸಭೆಯಲ್ಲಿ ಆರಾಧನೆ ಮಾಡುವಂತೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ತನಕ ಕರ್ತನ ಸಮಾಧಾನ ನಿಮ್ಮ ಕುಟುಂಬಗಳಿಗೆ ಇರಲಿ. ಆಮೇನ್.